ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ನಿಮ್ಮ ಹೃದಯದಲ್ಲಿ ಈಗಾಗಲೇ ಯಾರಾದರೂ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರಾ, ಅಥವಾ ಅತ್ಯಂತ ಬೇಗ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು ಬರೋರು ಇದ್ದಾರಾ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಾವು ರೀಡಿಂಗ್ ಮೂಲಕ ನೋಡೋಣ. ಅವ್ರ ಸ್ವಭಾವ ಎಂಥದ್ದು, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಬಂಧನ ಭವಿಷ್ಯದಲ್ಲಿ ಹೇಗೆ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ, ಮತ್ತು ಈ ಪ್ರೀತಿಯ ಪಯಣದ ಬಗ್ಗೆ ಯೂನಿವರ್ಸ್ ನಿಮಗೆ ನೀಡ್ತಾ ಇರೋ ಸಂದೇಶ ಏನು ಅನ್ನೋದೆಲ್ಲದನ್ನು ಕೂಡ ಈ ದಿನದ ರೀಡಿಂಗಲ್ಲಿ ನಾವು ನೋಡಬಹುದು. ರೀಡಿಂಗ್ ಪ್ರಾರಂಭ ಮಾಡೋದಕ್ಕೂ ಮುನ್ನ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ವಿಶೇಷ ವ್ಯಕ್ತಿಯ ಬಗ್ಗೆ ನೆನಪು ಮಾಡ್ಕೊಳ್ಳಿ. ಬ್ರಹ್ಮಾಂಡದಲ್ಲಿ ಇರುವಂಥ ಶಕ್ತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿರುವ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆಗಿರುವಂತಹ ಒಂದು ಭಾಗವನ್ನು ಮಾತ್ರ ಸ್ವೀಕಾರ ಮಾಡಿ, ಬೇಡದೇ ಇರೋದನ್ನು ಬಿಟ್ಬಿಡ್ಬೋದು. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮ್ಮ ಮನಸ್ಸಿಗೆ ಹತ್ತಿರ ಆಗ್ತಾ ಇರುವಂಥ ವ್ಯಕ್ತಿ ಅಥವಾ ಅತ್ಯಂತ ಬೇಗ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಎಂಟ್ರಿ ಕೊಡ್ತಾ ಇರುವಂಥ ವಿಶೇಷವಾದಂಥ ವ್ಯಕ್ತಿ ಬಗ್ಗೆ ಕಾರ್ಡ್ಗಳು ಈ ದಿನ ಯಾವ ರಹಸ್ಯಗಳನ್ನು ಬಿಚ್ಚಿಡ್ತಾ ಇದೆ ಅನ್ನೋದನ್ನು ನೋಡೋಣ. ಯೂನಿವರ್ಸಲ್ಲಿ ನೀವು ಈಗಾಗಲೇ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಈ 2 ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು ಏನಿದೆ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಮರೆಯೋಕ್ಕಾಗದೇ ಇರುವಂಥ ವಿಷಯಗಳು ಕಾಡ್ತಾ ಇದ್ದು ರಾತ್ರಿ ಎಲ್ಲ ನಿದ್ರೆ ಬರ್ತಿಲ್ಲ, ತುಂಬ ಒಂದು ಯೋಚನೆ ಕಾಡ್ತಿದೆ ಅನ್ನೋರು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಉಪಯೋಗ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ತುಂಬಾ ಒಳ್ಳೆಯ ಪಾಸಿಟಿವ್ ಕಾರ್ಡ್ ಆಗಿದೆ. ಈ ವ್ಯಕ್ತಿ ನಿಮಗೆ ಸಿಗ್ತಾ ಇರುವಂಥ ವ್ಯಕ್ತಿ ತುಂಬಾ ಹಾನೆಸ್ಟ್ ಆಗಿರುವಂಥ ವ್ಯಕ್ತಿ ಆಗಿದ್ದಾರೆ. ಒಮ್ಮೆ ಯಾರನ್ನಾದರೂ ಕೂಡ ಹಚ್ಕೊಂಡ್ರೆ ಕೊನೆವರೆಗೂ ಅವರು ಜೊತೆಲೇ ಇರುವಂಥ ಒಂದು ಗುಣ ಅವರಿಗೆ ಇರೋದನ್ನು ನೋಡ್ತಾ ಇದ್ದೀವಿ. ಯಾವುದೇ ಕಷ್ಟದ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಕೈ ಬಿಡದೇ ಇರುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥವ್ರು ಇವರು ಆಗಿದ್ದಾರೆ. ಅವರು ನಿಮ್ಮನ್ನು ಕೇವಲ ಟೈಮ್ ಪಾಸ್ ಆಗಿ ನೋಡ್ತಾ ಇಲ್ಲ, ನಿಮ್ಮೊಂದಿಗೆ ಒಂದು ಗಂಭೀರವಾದ, ಅದರಲ್ಲೂ ಕೂಡ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಅನ್ನೋದು, ಕೇರ್ ಅನ್ನೋದು ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮಿಬ್ಬರ ನಡುವೆ ಇರುವಂತಹ ಒಂದು ನಂಬಿಕೆ ಏನಿದೆ, ಅದು ಯಾರು ಏನೇ ಹೇಳಿದ್ರೂ ಕೂಡ ದೂರ ಆಗದೇ ಇರುವಂಥ ಒಂದು ನಂಬಿಕೆಯಲ್ಲಿ ನೋಡಬಹುದು. ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಪ್ರೀತಿಯಿಂದ ನೆಮ್ಮದಿಯ ಜೀವನ ನಡೆಸುವಂಥ ಸುಂದರ ಸಂಬಂಧ ನಿಮ್ಮದಾಗುತ್ತೆ. ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಸಂಗಾತಿ ಮೇಲೆ ಸಂಪೂರ್ಣ ನಂಬಿಕೆನ ನೀವು ಇಡ್ಬೋದು. ಅನುಮಾನಗಳಿಗೆ ಜಾಗ ಕೊಡೋ ಅವಶ್ಯಕತೆ ಇಲ್ಲ. ಸುರಕ್ಷಿತವಾದ ಮತ್ತು ಸತ್ಯವಾದ ಪ್ರೀತಿ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಅನ್ನೋದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಒಂದು ಸಂದೇಶ ಆಗಿದೆ. ಒಟ್ಟಾರೆ ಹೇಳೋದಾದರೆ ಈ ಕಾರ್ಡ್ ಪ್ರೀತಿ ವಿಷಯದಲ್ಲಿ ತುಂಬ ಪಾಸಿಟಿವ್ ಆಗಿದ್ದು, ನಿಮಗೆ ಒಂದು ಲಾಯಲ್ ಆಗಿರುವಂಥ, ಒಂದು ನಿಷ್ಠೆ ಇರುವಂಥ, ನಂಬಿಕೆ ಇರುವಂಥ ಒಬ್ಬ ಪಾರ್ಟ್ನರ್ ಸಿಗ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿರುವಂಥ, ನಿಮ್ಮ ಹೃದಯದಲ್ಲಿರುವಂಥ ವಿಶೇಷ ವ್ಯಕ್ತಿ ತುಂಬ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡುವಂಥವ್ರು, ಅಷ್ಟೇ ಅಲ್ಲದೆ ಒಂದು ಹೆಲ್ದಿ ಮೈಂಡ್ಸೆಟ್ ಇರುವಂಥವ್ರು. ಟಾಕ್ಸಿಕ್ ಖಂಡಿತ ಅಲ್ಲ. ಇವರಲ್ಲಿ ಯಾವುದೇ ರೀತಿಯ ಒಂದು ಈಗೋ ಆಗಿರ್ಬೋದು, ಈ ರೀತಿ ಒಂದು ಕೆಟ್ಟ ಒಂದು ಅಭ್ಯಾಸಗಳಾಗಿರ್ಬೋದು ಯಾವುದು ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರನ್ನು ಗೌರವದಿಂದ ನಡೆಸ್ಕೊಳ್ಳುವಂಥ, ಎಲ್ಲರ ಮಾತನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥ ಗುಣಗಳು ಇವರಲ್ಲಿ ಇದೆ. ಅಷ್ಟೇ ಅಲ್ಲದೆ ಇವ್ರ ಜೊತೆ ಇದ್ದರೆ ನೀವು ಖಂಡಿತ ತುಂಬ ಸೇಫಾಗಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಪಾಸಿಟಿವ್ ಆಗಿರೋ ಒಂದು ಒಪಿನಿಯನ್ ಇದೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು, ನಿಮ್ಮ ಲೈಫ್ ಬಗ್ಗೆ ಇನ್ನೂ ಕೂಡ ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು ಇಷ್ಟಪಡ್ತಾ ಇದ್ದಾರೆ. ನಿಮ್ಮಿಬ್ಬರ ಆಲೋಚನೆಗಳು ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ರಿಲೇಷನ್ಶಿಪ್ ಅನ್ನೋದು ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ಅವರ ಯೋಚನೆ ನಿಮ್ಮ ಬಗ್ಗೆ ಆಗಿದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದೆ ಹೇಗಿರುತ್ತೆ ಅಂತ ನೋಡೋದಾದರೆ, ಯಾವುದೇ ಮುಚ್ಚುಮರೆ ಇಲ್ಲದ ತುಂಬ ಒಂದು ಟ್ರಾನ್ಸ್ಪರೆಂಟ್ ಆದ ರಿಲೇಷನ್ಶಿಪ್ ನಿಮ್ಮದಾಗುತ್ತೆ. ಸಣ್ಣ ಪುಟ್ಟ ಜಗಳಗಳಾದರೂ ಕೂಡ ಇಬ್ಬರು ಕೂತು ಮಾತನಾಡಿ ಅದನ್ನು ಪರಿಹಾರ ಮಾಡ್ಕೋಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಫ್ರೀಡಮಿಂದ ಯಾವುದೇ ಒಂದು ಟಾಕ್ಸಿಕ್ ಗುಣಗಳಿಲ್ಲದೆ ಇರುವಂಥ ಒಂದು ಬೆಸ್ಟ್ ಜೋಡಿ ನಿಮ್ಮದಾಗುತ್ತೆ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಸಂದೇಶ ಏನು ಅಂತ ನೋಡೋದಾದರೆ, ನಿಮ್ಮ ಲೈಫ್ಗೆ ಬರ್ತಾ ಇರುವಂತಹ ಅಥವಾ ಆಲ್ರೆಡಿ ಇರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ
ತುಂಬ ಒಳ್ಳೆಯದನ್ನು ಮಾಡ್ತಾರೆ. ಯಾವುದೇ ಭಯ ಅಥವಾ ಹಿಂಜರಿಕೆ ಇಲ್ಲದೆ ನೀವು ಮುಂದೆ ಹೋಗ್ಬೋದು. ಈ ಪ್ರೀತಿಯ ಪಯಣಕ್ಕೆ ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಪ್ರೀತಿ ವಿಷಯದಲ್ಲಿ ಈ ಕಾರ್ಡ್ ತುಂಬಾ ಒಂದು ಶ್ರೇಷ್ಠವಾದಂಥ ಕಾರ್ಡ್ ಆಗಿದೆ. ಯಾವುದೇ ತಲೆನೋವಿಲ್ಲದೆ ಇರುವಂಥ ನೆಮ್ಮದಿಯ ಮತ್ತು ಪ್ರೀತಿಯ ಸಂಕೇತ ಈ ಗ್ರೀನ್ ಫ್ಲಾಗ್ ಕಾರ್ಡ್ ಆಗಿದೆ. ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದರೆ ಅವ್ರ ನೆನಪಲ್ಲಿ ತುಂಬ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದೆ, ಅದನ್ನು ಮರೆಯೋಕ್ಕಾಗದೆ ಒದ್ದಾಡ್ತಿದ್ದೀರಾ. ನೀವು ಯಾರನ್ನೋ ಕಳ್ಕೊಂಡಿರ್ಬೋದು, ಅಥವಾ ನಿಮ್ಮಿಂದ ಯಾರೋ ದೂರ ಹೋಗಿರ್ಬೋದು. ಈ ರೀತಿ ಈ ಒಂದು ವಿಷಯಗಳಲ್ಲಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಬ್ರೇಸ್ಲೆಟ್ ಏನಿದೆ ಕ್ರಿಸ್ಟಲಿಂದು, ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸು ನಿಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಿದ್ದೆ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಓವರ್ ಥಿಂಕಿಂಗ್ ಯಾರೆಲ್ಲ ಮಾಡ್ತಿದ್ದೀರಾ ಅವರಿಗೆ ಈ ಒಂದು ಕ್ರಿಸ್ಟಲ್ ಖಂಡಿತ ಸಹಾಯ ಮಾಡುತ್ತೆ. ಮೂರನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಸಿಗ್ತಾ ಇರುವಂಥ ಒಂದು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಸಿಗ್ತಾ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಯಾವ ರೀತಿ ಇದ್ದಾರೆ ಅಂತ ನೋಡೋದಾದರೆ, ಈ ಒಂದು ವ್ಯಕ್ತಿ ಮನಸ್ಸಿನಲ್ಲಿ ತುಂಬ ಒಳ್ಳೆಯವರೇ ಆಗಿದ್ದರೂ ಕೂಡ ಸದ್ಯಕ್ಕೆ ಅವ್ರ ಲೈಫ್ನಲ್ಲಿ ಏನೋ ಒಂದು ಕನ್ಫ್ಯೂಷನ್ ಅನ್ನೋದು ಇದೆ. ತುಂಬ ದಿನಗಳಿಂದ ನಿಮ್ಮ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ದಿನ ಕಂಪ್ಲೀಟಾಗಿ ಸೈಲೆಂಟಾಗಿ ಇರೋದು ಒಳ್ಳೆಯದು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರೀತಿ ಭಾವನೆಗಳು ಅವರು ಮನಸ್ಸಲ್ಲಿ ಇರುವಂಥದ್ದು. ನಿಮಗೆ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಸಮಯ ಬೇಕಾಗಿದೆಯೇನೋ ಅಂತ ಯೋಚನೆ ಮಾಡ್ತಾ ಇರುವಂಥವ್ರಾಗಿದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಮೇಲೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಅನ್ನೋದಿದೆ. ಆದರೆ ಅವ್ರ ಮನಸ್ಸು ಮತ್ತು ಒಂದು ಬ್ರೈನ್ ನಡುವೆ ಒಂದು ಯುದ್ಧನೇ ನಡೀತಿದೆ. ಈ ರಿಲೇಷನ್ಶಿಪ್ಗೆ ನಾನು ಈಗಲೇ ರೆಡಿ ಇದ್ದೀನ, ಮುಂದೆ ಏನಾಗುತ್ತೋ ಅನ್ನೋ ಭಯ ಅವರ ಒಂದು ಕಾಡ್ತಾ ಇರುವಂಥದ್ದು. ಮತ್ತು ಅವ್ರ ಜೀವನದಲ್ಲಿ ನಡೆದು ಹೋಗಿರುವಂಥ ಕೆಲವೊಂದು ಕಹಿ ಘಟನೆಗಳೇನಿರುತ್ತೆ ಅದನ್ನ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಬರೋದಕ್ಕೆ ಈ ಒಂದು ಕಹಿ ಘಟನೆಗಳೇನಿದೆ ಅಲ್ವಾ, ಅದು ಕೂಡ ಅಡ್ಡಿ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದೆ ಹೇಗಿರ್ಬೋದು ಅಂತ ನೋಡೋದಾದರೆ, ಸದ್ಯಕ್ಕೆ ಈ ಬಂಧನದಲ್ಲಿ ಈ ಸಂಬಂಧದಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಕಾಣ್ತಾ ಇದೆ. ಒಂದಷ್ಟು ದಿನ ತುಂಬ ಪ್ರೀತಿ, ಇನ್ನೊಂದಷ್ಟು ದಿನ ಜಸ್ಟ್ ಫ್ರೆಂಡ್ಸ್ ಅಷ್ಟೇನಾ ಅನ್ನೋ ರೀತಿ ಒಂದು ಕನ್ಫ್ಯೂಷನ್ ನಿಮ್ಮನ್ನು ಕಾಡಬಹುದು. ಇಬ್ಬರ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಜಾಸ್ತಿ ಆಗೋ ರೀತಿ ಕಾಣ್ತಾ ಇದೆ. ಅದು ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಸಂದೇಶ ಏನು ಅಂತ ನೋಡೋದಾದ್ರೆ, ತುಂಬ ಆತರ ಪಡೋ ಅವಶ್ಯಕತೆ ಇಲ್ಲ. ಅವರಿಗೂ ಕೂಡ ಸ್ವಲ್ಪ ಸಮಯ ಕೊಡಿ. ಹಾಗೆ ಅವರ ಒಂದು ಕನ್ಫ್ಯೂಷನ್ಸ್ ಏನಿದೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಡಿ. ಅವರ ಒಂದು ಕನ್ಫ್ಯೂಷನ್ಸ್ಗೋಸ್ಕರ ಸತ್ಯದ ಪರಿಸ್ಥಿತಿಯನ್ನು ಗಮನ ಇಟ್ಟು ನೋಡಿ, ಮತ್ತು ಸೆಲ್ಫ್ ರೆಸ್ಪೆಕ್ಟ್ಗೆ ಒಂದು ತೊಂದರೆ ಆಗದೇ ಇರೋ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥ ಒಂದು ಸಂದೇಶ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ಕಾರ್ಡ್ ನಿಮಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಮತ್ತು ಅವರ ನಡವಳಿಕೆನ ಸ್ಪಷ್ಟವಾಗಿ ಗಮನಿಸಿ ಮುಂದುವರಿಯಿರಿ ಅನ್ನೋದು ಎಚ್ಚರಿಕೆ ಕೂಡ ನಿಮಗೆ ಸಿಗ್ತಾ ಇದೆ. ಫ್ರೆಂಡ್ಸ್, ಇದಾಗಿತ್ತು ಈ ದಿನದ ಕಾರ್ಡ್ ರೀಡಿಂಗ್. ನಿಮಗೆ ಬಂದಿರುವಂಥ ಕಾರ್ಡ್ ನಿಮ್ಮ ಸಿಚುವೇಶನ್ಗೆ ಎಷ್ಟು ಕನೆಕ್ಟ್ ಆಯಿತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರಾ ಅವರು ಖಂಡಿತ ಪೇಜನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಲೈಫಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಸದಾ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಧನ್ಯವಾದಗಳು. ಶುಭ ದಿನ.